ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಅಪ್ಪು. ಶ್ರಾವ್ಸ್ ಆ್ಯಕ್ಚುಲಿ ಇವತ್ತು ಮಿಸ್ಸಿಂಗ್ ಇದ್ದಾಳೆ, ಊರಿಗೆ ಹೋಗಿದ್ದಾಳೆ. ಸೊ ನಾನೇ ವಿಡಿಯೋ ಮಾಡ್ತಿದ್ದೀನಿ. ಈ ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಂದರೆ, ನಾನು ಸ್ವಲ್ಪ ಮಂತ್ಸ್ ಮುಂಚೆ ಥೈಲ್ಯಾಂಡ್ಗೆ ಹೋಗಿದ್ದೆ. ಸೊ ಆಗ ಶಾಪಿಂಗ್ ಎಲ್ಲ ಮಾಡಿದ್ದೆ, ತುಂಬ ಚೆನ್ನಾಗಿ ಡ್ರೆಸ್ಸಸ್ ತೊಗೊಂಡಿದ್ದೆ. ಸೊ ವಿಡಿಯೋಸ್ ಎಲ್ಲ ಚೆನ್ನಾಗಿ ಮಾಡಿದ್ದೆ. ಆ ಡ್ರೆಸ್ಸಸ್ನ ಆ್ಯಕ್ಚುಲಿ ನಿಮಗೆ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ನಾನು ಹೋಗಿದ್ದಿದ್ದು 10 days ಟ್ರಿಪ್. ನಮ್ಮ ಕಸಿನ್ಸ್ ಜೊತೆ ಟ್ರಿಪ್ ಹೋಗಿದ್ದೆ. ಸೊ ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಅದರಲ್ಲಿ ನಾನು ಯಾವ್ಯಾವ ಡ್ರೆಸ್ಸಸ್ ಹಾಕ್ಕೊಂಡಿದ್ದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಆಮೇಲೆ ಅದರದ್ದು ಲಿಂಕ್ಸ್ ಎಲ್ಲ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಮೋಸ್ಟ್ಲಿ ಆ್ಯಕ್ಚುಲಿ ನಾನು ಆನ್ಲೈನ್ ಶಾಪಿಂಗ್ ಮಾಡಿದ್ದೆ. ಸೊ ಅದರಿಂದ ಲಿಂಕ್ಸ್ ಪ್ರೊವೈಡ್ ಮಾಡ್ಬೋದು. ನಾನು ಹಾಕ್ಕೊಂಡಿದ್ದ ಡ್ರೆಸ್ಸಸ್ಸಲ್ಲಿ 6 ಡ್ರೆಸ್ಸಸ್ ನಾನು ನಿಮಗೆ ತೋರಿಸ್ತಿದ್ದೀನಿ. ಸೊ ಆಗಲೇ ನಾನು ಸ್ವಲ್ಪ ಶಾರ್ಟ್ಸ್ ಮಾಡಿ ಹಾಕಿದ್ದೀನಿ. ಇವಾಗ ಏನು ಅಂದ್ಕೊಂಡೆ ಅಂದರೆ, ಆಲ್ರೆಡಿ 6 ಡ್ರೆಸ್ಸಸ್ ಇದೆಯಲ್ಲ, ವಿಡಿಯೋ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಎಲ್ಲ ಒಂದೇ ಕಡೆ ಕಂಟೆಂಟ್ ಸಿಗುತ್ತೆ ಅಂತ ವಿಡಿಯೋ ಮಾಡಿ ಹಾಕ್ತಿದ್ದೀನಿ. ನನ್ನ ಫಸ್ಟ್ ಡ್ರೆಸ್ ನೋಡೋಣ. ಫಸ್ಟ್ ಡ್ರೆಸ್ ಯಾವುದು ಅಂದರೆ, ನನ್ನ ಫ್ಲೋರಲ್ ರೆಡ್ ಡ್ರೆಸ್. ಈ ಡ್ರೆಸ್ ಆ್ಯಕ್ಚುಲಿ ನನಗೆ ಸಖತ್ ಅಂದರೆ ಸಖತ್ ಇಷ್ಟ ಆಯಿತು. ಕಲರ್ ಬೇರೆ ತುಂಬ ಚೆನ್ನಾಗಿದೆ. ಆಮೇಲೆ ವೈಟ್ ಫ್ಲವರ್ಸ್ ಇದೆ, ಇಲ್ಲಿ ಪುಟಾಣಿ ಫ್ಲವರ್ಸ್. ನನಗಂತೂ ತುಂಬ ಇಷ್ಟ ಆಯಿತು. ಬಟ್ಟೆ ಕೂಡ ತುಂಬ ಇಷ್ಟ ಆಯಿತು. ಸೊ ಇದು ನಾನು ಮಿಂತ್ರಾಯಿಂದನೇ ಆರ್ಡರ್ ಮಾಡಿದ್ದು. ನಾನು ಆ್ಯಕ್ಚುಲಿ ಇದು ತೊಗೋಬೇಕೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ದೆ. ಸ್ವಲ್ಪ ಕಾಮನ್ ಪ್ರಿಂಟ್ ಥರ ಅಂತ ಅನ್ನಿಸ್ತು. ಸೊ ಏನು ಮಾಡಿದೆ ಅಂತಂದರೆ, ಆರ್ಡರ್ ಮಾಡೋಣ, ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಆರ್ಡರ್ ಮಾಡಿದೆ. ತುಂಬ ಟ್ರೈ ಮಾಡಿದಾದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತು. ರೆಡ್ ಡ್ರೆಸ್ ಹೆಂಗೆ ಕಾಣಿಸುತ್ತೆ ಅಂತ ವಿಡಿಯೋ ಅಟ್ಯಾಚ್ ಮಾಡ್ತಿದ್ದೀನಿ, ವಿಡಿಯೋ ಅಲ್ಲಿ ನೋಡಿ. ನಾವು ಫಿಫಿ ಐಲ್ಯಾಂಡ್ ಟೂರ್ ಹೋಗಿದ್ರಿ. ಆಗ ಒಂದು ಕಂಪ್ಲೀಟ್ ಡೇ ಅಲ್ಲಿ ಟೂರ್ ಮಾಡಿದ್ವಿ. ಅಲ್ಲಿ ಹಾಕ್ಕೊಂಡಿದ್ದ ಡ್ರೆಸ್ಸಸ್ನ ಫೋಟೋಸ್ ಆ್ಯಂಡ್ ಪಿಕ್ಚರ್ಸ್ ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ನನ್ನ ನೆಕ್ಸ್ಟ್ ಡ್ರೆಸ್ ಯಾವುದು ಅಂತ ಅಂದರೆ, ಇದು ಆರೆಂಜ್ ಟೀ ಶರ್ಟ್. ಆಮೇಲೆ ಈ ಕ್ಯೂಟ್ ಸ್ಕರ್ಟ್. ಇದು ಆ್ಯಕ್ಚುಲಿ ನಾನು ಆನ್ಲೈನ್ ಶಾಪಿಂಗೇ ಮಾಡಿದ್ದು. ಈ ಸ್ಕರ್ಟ್ ನೋಡಿ ನಂಗೆ ಸಖತ್ ಇಷ್ಟ ಆಯಿತು. ಸೊ ಇದು ತೊಗೊಂಡೆ ಆನ್ಲೈನಲ್ಲಿ. ಈ ಟೀ ಶರ್ಟ್ ನಾನು ಮುಂಚೆಯಿಂದನೂ ನನ್ನ ಹತ್ರ ಈ ಟೀ ಶರ್ಟ್ ಇತ್ತು, H&M ಅಲ್ಲಿ ತೊಗೊಂಡಿದ್ದು. ಇದಕ್ಕೆ ಬ್ಲ್ಯಾಕ್ ಕಲರ್ ಟಾಪ್ ಹಾಕೋಣ ಅಂತ ಫಸ್ಟು ಯೋಚನೆ ಮಾಡಿದ್ದೆ. ಆಮೇಲೆ ಇನ್ನೂ ಒಂದು ಔಟ್ಫಿಟ್ಗೆ, ಗ್ರೀನ್ ಕಲರ್ ಔಟ್ಫಿಟ್ ನೆಕ್ಸ್ಟ್ ತೋರಿಸ್ತೀನಿ. ಆ ಔಟ್ಫಿಟ್ಗೆ ನಾನು ಬ್ಲ್ಯಾಕ್ ಕಲರ್ ಟಾಪ್ ಹಾಕ್ತಿದ್ದೆ. ಸೊ ನನಗನ್ನಿಸ್ತು ಎಲ್ಲದಕ್ಕೂ ಬ್ಲ್ಯಾಕ್ ಟಾಪೇ ಅಂತ ಅನಿಸುತ್ತೆ, ಇದಕ್ಕೇನಾದರೂ ಡಿಫ್ರೆಂಟಾಗಿ ಹಾಕೋಣ ಅಂತ ಅಂದ್ಕೊಂಡಾಗ ನನಗೆ ಮುಂಚೆ ಇಲ್ಲಿ ತೊಗೊಂಡಿದ್ದು ಆರೆಂಜ್ ಟಾಪ್ ನಾಪ್ಕ ಬಂತು. ಸೊ ಆರೆಂಜ್ ಟಾಪ್ ಅದಾಗ್ತದೆ. ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತು. ನನ್ನ ಫೇವ್ರೆಟ್ ಔಟ್ಫಿಟ್ ಅಂತೂ ಇದೇನೆ, ಥೈಲ್ಯಾಂಡಲ್ಲಿ ಹಾಕಿದ್ದು. ಇದು ಸಫಾರಿ ವರ್ಲ್ಡ್ ಹೋಗಿದ್ದಾಗ ಹಾಕಿದ ಡ್ರೆಸ್. ಆ್ಯಕ್ಚುಲಿ ಈ ಫ್ರೇಮ್ ನನಗೆ ತುಂಬ ಇಷ್ಟ ಆಯಿತು. ಹಿಂದೆ ಬಾಗನ್ ವಿಲ್ಲಾ ಇದೆ, ತುಂಬ ಅಸ್ಥೆಟಿಕ್ಕಾಗಿ ಕಾಣಿಸ್ತಿದೆ. ಇದ್ರ ಜೊತೆ ನಾವು ಫ್ಲೋಟಿಂಗ್ ಮಾರ್ಕೆಟ್ ಆಮೇಲೆ ಅಂಡರ್ ವಾಟರ್ ವರ್ಲ್ಡ್ ಕೂಡ ಕವರ್ ಮಾಡಿದ್ರಿ. ಇದು ಮರೂನ್ ಫ್ರಾಕ್. ಇದು ಆ್ಯಕ್ಚುಲಿ ಸ್ಪೇರಾಗಿ ತೊಗೊಂಡೋಗಿದ್ದು ನಾನು ಲಾಸ್ಟ್ ಮಿನಿಟ್ ಆನ್ಲೈನ್ ಶಾಪಿಂಗ್. ಬಟ್ ಇದು ತುಂಬ ನನಗಿಷ್ಟ ಆಯಿತು ಹಾಕ್ಕೊಂಡಾಗ ಡ್ರೆಸ್ಸು. ಈ ಡ್ರೆಸ್ ಸಿಂಪಲ್ ಪಾರ್ಟೀಸ್ಗೆಲ್ಲ ಹಾಕ್ಕೊಂಡು ಹೋಗೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಫ್ಲೇರ್ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಡ್ರೆಸ್. ನಾವು ನೆಕ್ಸ್ಟ್ ಹೋಗಿದ್ದು ಪ್ಲೇನ್ ಸ್ಪಾಟಿಂಗ್ ಫುಕೇತ್ಗೆ. ಇಲ್ಲಿ 5 ಮಿನಿಟ್ಸ್ಗೆ ಒಂದೊಂದು ಪ್ಲೇನ್ ಸ್ಪಾಟ್ ಮಾಡ್ಬೋದು. ಎಲ್ಲ ವೆಯ್ಟ್ ಮಾಡ್ತಿರ್ತಾರೆ ಪ್ಲೇನ್ ಜೊತೆ ಪಿಕ್ಸ್ ತೊಗೊಳೋಕ್ಕೆ, ವಿಡಿಯೋ ತೊಗೊಳೋಕ್ಕೆ ಅಂತ. ತುಂಬ ಚೆನ್ನಾಗಿದೆ ಪ್ಲೇಸ್ ಇದು. ನೆಕ್ಸ್ಟ್ ಡ್ರೆಸ್ ಇದು ಸ್ಕೈ ಬ್ಲೂ ಕಲರ್ ಡ್ರೆಸ್, ಲಾಂಗ್ ಡ್ರೆಸ್. ನನಗೆ ಈ ಡ್ರೆಸ್ ತುಂಬ ಇಷ್ಟ ಆಗಿತ್ತು ಅಂತ ಮಿಂತ್ರಲ್ಲಿ ಆ್ಯಕ್ಚುಲಿ ನೋಡಿದ್ದೆ. ತುಂಬ ಇಷ್ಟ ಆಗಿತ್ತು ಅಂತ ನಾನು ಈ ಡ್ರೆಸ್ ತೊಗೊಂಡಿದ್ದೆ. ಆದರೆ ಹಾಕೋಕ್ಕೆ ಏನೂ ಒಕೇಶನ್ ಇರಲಿಲ್ಲ. ಆಲ್ಮೋಸ್ಟ್ ಲೈಕ್ 6-7 ಮಂತ್ಸ್ ಈ ಡ್ರೆಸ್ ವಾರ್ಡ್ರೋಬಲ್ಲೇ ಇತ್ತು. ಸೊ ಹೆಂಗೋ ಥೈಲ್ಯಾಂಡ್ಗೆ ಹೋಗ್ತಿದ್ದೀವಲ್ಲ ಅಂತ ಅಂದ್ಬಿಟ್ಟು ಥೈಲ್ಯಾಂಡ್ಗೆ ತೊಗೊಂಡೋಗಿದ್ದೆ. ಇದು ಹಾಕೋ ಟೈಮ್ ಸಿಕ್ತು. ಪಟಾಂಗ್ ವಾಕಿಂಗ್ ಸ್ಟ್ರೀಟ್ ಹೋಗಿದ್ರಿ ನೈಟ್. ಆಗ ನಾನು ಈ ಡ್ರೆಸ್ ಹಾಕ್ಕೊಂಡಿದ್ದೆ. ನೆಕ್ಸ್ಟ್ ಡ್ರೆಸ್ ಇದು ಪಿಂಕ್ ಕಲರ್ ಟಾಪ್. ಸೊ ಈ ಡ್ರೆಸ್ ನಾನು ಸ್ವಲ್ಪ ಡೌಟಲ್ಲೇ ಇದ್ದೆ, ಹೆಂಗೆ ಬರುತ್ತೆ, ಹೆಂಗೆ ಕಾಣಿಸುತ್ತೆ ಅಂತ ಗೊತ್ತಿರಲಿಲ್ಲ. ಆರ್ಡರ್ ಅಂತೂ ಮಾಡಿದ್ದೆ ಮಿಂತ್ರಲ್ಲಿ. ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಇದು ತೋಳೂ ತುಂಬ ಉದ್ದ ಇದೆ. ಸೊ ನಾನು ಹಾಕ್ಕೊಂಡಾಗ ಕರೆಕ್ಟಾಗಿ ಇತ್ತು, ಬಟ್ ತೋಳಂತೂ ಸ್ವಲ್ಪ ಉದ್ದ ಇತ್ತು. ಇದನ್ನು ಯಾವುದ್ರ ಜೊತೆ ಮ್ಯಾಚ್ ಮಾಡೋಣ ಅಂತ ಯೋಚನೆ ಮಾಡಿದಾಗ, ಬ್ಲ್ಯಾಕ್ ಪ್ಯಾಂಟ್ ಇಲ್ಲ ಏನರ ಜೊತೆ ಮ್ಯಾಚ್ ಮಾಡೋಣ ಅಂತ ಯೋಚನೆ ಮಾಡಿದಾಗ ನಂದು ಬ್ಲೂ ಜೀನ್ಸ್ ಇತ್ತು. ಬ್ಲೂ ಜೀನ್ಸ್ಗೆ ಅದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ನಾನು ಇದನ್ನು ಬ್ಲೂ ಜೀನ್ಸ್ ಜೊತೆ ಪೇರ್ ಮಾಡಿದ್ದೆ. ಈ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಿರೋದು ನೀವು ವಾಟ್ ಅರುಣ್ ಟೆಂಪಲ್. ಇದು ಬ್ಯಾಂಕಾಕ್ನಲ್ಲಿದೆ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಇದು ಈ ಸ್ಕರ್ಟ್.
ಈ ಸ್ಕರ್ಟ್ ಆ್ಯಕ್ಚುಲಿ 3/4 ಇದೆ. ಈ ಸ್ಕರ್ಟ್ನ ನಾನು ಬ್ಲ್ಯಾಕ್ ಟಾಪ್ ಜೊತೆ ಪೇರ್ ಮಾಡಿದ್ದೆ. ಸೊ ಇದು ಸ್ಲಿಟ್ ಇದೆ, ಇಲ್ಲಿ ನೋಡೋ ಥರ ಸ್ಲಿಟ್ ಇದೆ, ಚೆನ್ನಾಗಿ ಕಾಣಿಸ್ತಿತ್ತು ಇದು ಡ್ರೆಸ್. ನನಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಈ ಪಿಂಕ್ ಕಲರ್ ಹಾಕ್ಬೇಕಾ ಇಲ್ಲ ಬ್ಲ್ಯಾಕ್ ಕಲರ್ ಹಾಕ್ಬೇಕಾ ಅಂತ. ಯಾವುದಾದ್ರೂ ಇದೆ ಎರಡರಲ್ಲಿ ಒಂದು ಕಲರ್ ಹಾಕೋಣ ಅಂದ್ಕೊಂಡೆ, ಬಟ್ ಆ್ಯಕ್ಚುಲಿ ನನಗೆ ಎಕ್ಸಾಕ್ಟಾಗಿ ಪಿಂಕ್ ಸಿಗಲಿಲ್ಲ. ಸೊ ಅದರಿಂದ ನಾನು ಬ್ಲ್ಯಾಕ್ ಜೊತೆನೇ ಪೇರ್ ಮಾಡಿದೆ. ಈ ಪ್ಲೇಸ್ ನೀವು ನೋಡ್ತಿರೋದು ಬಿಗ್ ಬುದ್ಧ. ಇದರ ಆ್ಯಕ್ಚುಲಿ ತುಂಬ ದೊಡ್ಡ ಪ್ರತಿಮೆ ಇಲ್ಲಿದೆ. ಇಲ್ಲೊಂದು ತುಂಬ ಪೀಸ್ಫುಲ್ ಆಗಿದೆ. ಹಿಂದೆ ನೋಡಿದ್ರೆ ಎಲ್ಲ ಸಮುದ್ರ, ತುಂಬ ಬ್ರೀಸಿಯಾಗಿತ್ತು, ಗಾಳಿ ಚೆನ್ನಾಗಿ ಬರ್ತಿತ್ತು, ಪೀಸ್ಫುಲ್ ಟೈಮ್ ಸ್ಪೆಂಡ್ ಮಾಡಿದ್ದಿಲ್ಲಿ. ಈ ಎಲ್ಲ ಪಿಕ್ಚರ್ಸ್ ನೋಡ್ತಿರೋದು ನೀವು ವಾಕಿಂಗ್ ಸ್ಟ್ರೀಟ್ ಹೋಗಿದ್ವಿ ಶಾಪಿಂಗ್ ಮಾಡೋಕ್ಕೆ ಅಂತ, ಅಲ್ಲಿ ತೊಗೊಂಡಿರೋ ಪಿಕ್ಚರ್ಸ್ ಇದು. ವಿತೌಟ್ ಶಾರ್ಟ್ಸ್ ನನಗಿದು ಫಸ್ಟ್ ವಿಡಿಯೋ ಮಾಡ್ತಿರೋದು. ನಾನು ಸ್ವಲ್ಪ ನರ್ವಸ್ ಆಗಿದ್ದೀನಿ, ತುಂಬ ಟೇಕ್ಸ್ ಕೂಡ ತೊಗೊಂಡೆ ನಾನು ಹೇಳ್ಬೇಕಂದ್ರೆ. ಆ್ಯಕ್ಚುಲಿ ನಿಮಗೆ 6 ಡ್ರೆಸ್ಸಸ್ ತೋರಿಸಿದ್ದು ಹೆಂಗಿತ್ತು ಏನು ಅಂತ. ಮೋಸ್ಟ್ಲಿ ನಾನು ಮಾಡಿದ್ದೆಲ್ಲ ಆನ್ಲೈನ್ ಶಾಪಿಂಗ್, ಯಾಕಂದರೆ ಟೈಮು ಇರಲಿಲ್ಲ, ಯಾವಾಗಲೂ ಕೆಲಸ ಇರುತ್ತೆ, ವೀಕೆಂಡಲ್ಲಿ ಸ್ವಲ್ಪ ಆದರೂ ರೆಸ್ಟ್ ಬೇಕು ಅಂತ ಅಂದ್ಬಿಟ್ಟು ಆನ್ಲೈನ್ ಶಾಪಿಂಗ್ ಮಾಡಿದೆ. ಆಲ್ಮೋಸ್ಟ್ ಎಲ್ಲ ತೋರಿಸಿದೆಲ್ಲ ಆನ್ಲೈನ್ ಶಾಪಿಂಗ್ ಮಾಡಿರೋದೆ. ಡ್ರೆಸ್ಸಸ್ ಎಲ್ಲ ಹಾಕ್ಕೊಂಡು ತುಂಬ ಚೆನ್ನಾಗಿ ರೆಡಿಯಾಗಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರಿ. ನಮ್ಮ ಭಾವ ಎಲ್ಲ ತುಂಬ ಚೆನ್ನಾಗಿ ಫೋಟೋಸ್ ತೆಕ್ಕೊಡ್ತಾರೆ ನಮ್ಮದು. ಥ್ಯಾಂಕ್ ಗಾಡ್, ಅವ್ರ ಕೃಪೆಯಿಂದ ಸ್ವಲ್ಪ ಫೋಟೋಸ್ ಜಾಸ್ತಿ ಇದ್ದಾವೆ ಥೈಲ್ಯಾಂಡ್ದು. ಇದೆಲ್ಲ ಪಿಕ್ಚರ್ಸ್ ನಾನು ಈ ವಿಡಿಯೋಲ್ಲೇ ನಾನು ಆ್ಯಡ್ ಮಾಡ್ತೀನಿ, ಟ್ಯಾಗ್ ಮಾಡ್ತೀನಿ. ಆಮೇಲೆ ಇದು ಡಿಸ್ಕ್ರಿಪ್ಷನಲ್ಲಿ ನಾನು ಎಲ್ಲ ಲಿಂಕ್ಸ್ ಪ್ರೊವೈಡ್ ಮಾಡ್ತೀನಿ, ನನಗೆ ಎಲ್ಲಿಂದ ತೊಗೊಂಡೆ. ಮೋಸ್ಟ್ಲಿ ಎಲ್ಲ ನಾನು ಮಿಂತ್ರಲ್ಲೇ ಶಾಪ್ ಮಾಡಿರೋದು. ಮಿಂತ್ರಾ ಲಿಂಕ್ಸ್ ಎಲ್ಲ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ನಿಮಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈಗ ಮತ್ತೆ ಎಲ್ಲ ಡ್ರೆಸ್ಸಸ್ ಹೇಗೆ ಕಾಣಿಸ್ತಿದೆ ಅಂತ ನೋಡೋಣ. ನಾನು ಆ್ಯಕ್ಚುಲಿ ಥೈಲ್ಯಾಂಡ್ ಟ್ರಿಪ್ ಹೋಗಿದ್ದು ಫೆಬ್ಬಲ್ಲಿ. ಆಗಂತೂ ನನಗೆ ಒಂಚೂರು ಏನೂ ಪ್ಲ್ಯಾನ್ಸ್ ಇರಲಿಲ್ಲ, ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಬೇಕು ಅಂತ ಏನು. ಸೊ ಆಗ ನನಗೆ ಇನ್ಸ್ಟಾಗ್ರಾಮ್ಗೆ ಎಷ್ಟು ಬೇಕಿತ್ತೋ ಆ ಥರ ವೀಡಿಯೋಸ್ ನಾನು ಫೋಟೋಸ್ ತಗೋತಿದ್ದೆ. ಲ್ಯಾಂಡ್ಸ್ಕೇಪಲ್ಲಂತೂ ಯಾವುದು ವೀಡಿಯೋಸ್ ಫೋಟೋಸ್ ಅಂತೂ ತೊಗೋತಾನೆ ಇರಲಿಲ್ಲ, ಯಾಕಂದರೆ ಅದು ಯೂಸ್ ಮಾಡ್ತಾನೂ ಇರಲಿಲ್ಲ. ಅದರಿಂದ ಸ್ವಲ್ಪ ಎಡಿಟಿಂಗಿಗೆ ಸ್ವಲ್ಪ ಕಷ್ಟ ಆಯಿತು ಪಿಕ್ಚರ್ಸ್ ಆ್ಯಡ್ ಮಾಡೋಕ್ಕೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.